ಸ್ನೇಹಿತರೆ, ಇವರು ಭಿಕ್ಷುಕರಲ್ಲ. ಭಾರತದ ಅತ್ಯುತ್ತಮ ವೈದ್ಯರಾದ ಡಾಕ್ಟರ್ ರವೀಂದ್ರ ಕೋಯಿಲೆ 1980ರಲ್ಲಿ MBBS ಪೂರ್ಣಗೊಳಿಸಿದರು. ನಂತರ ಬಯಸಿದರೆ ನಗರದಲ್ಲಿ ವಾಸಿಸಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಬಹುದಿತ್ತು. ಆದರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ್ದರಿಂದ ಹಲವು ಬಾರಿ ಅವರ ಕುಟುಂಬಕ್ಕೆ ಔಷಧಿ ತೆಗೆದುಕೊಳ್ಳಲು ಹಣವಿರಲಿಲ್ಲ. ಆದರೆ ಅದೇ ದಿನ ಡಾಕ್ಟರ್ ಕೋಯಿಲೆ ನಿರ್ಧರಿಸಿದರು, ನಾನು ದೊಡ್ಡವನಾಗಿ ವೈದ್ಯನಾಗಿ ಬಡವರಿಗೆ ಸಹಾಯ ಮಾಡುತ್ತೇನೆ ಎಂದು. ಆದರೆ ಡಾಕ್ಟರ್ ಕೋಯಿಲೆಗೆ ಅನಿಸುತ್ತಿತ್ತು, ನಾನು ಮದುವೆಯಾಗಲಾರೆ ಎಂದು. ಏಕೆಂದರೆ ನಗರದಲ್ಲಿ ಉತ್ತಮ ಜೀವನ ನಡೆಸುವ ಬದಲು ಹಳ್ಳಿಯಲ್ಲಿ ಕಡಿಮೆ ಹಣಕ್ಕೆ ಬಡವರಿಗೆ ಸೇವೆ ಸಲ್ಲಿಸಿ ಸರಳ ಜೀವನ ನಡೆಸಲು ಬಯಸಿದರು. ಆದರೆ ನಂತರ ಡಾಕ್ಟರ್ ಕೋಯಿಲೆ ಡಾಕ್ಟರ್ ಸ್ಮಿತಾ ಅವರನ್ನು ಭೇಟಿಯಾದರು. ಅವರಿಗೂ ಇದೇ ಯೋಚನೆ ಇತ್ತು. 1989ರಲ್ಲಿ ಇಬ್ಬರು ಮದುವೆಯಾಗಿ ಮಹಾರಾಷ್ಟ್ರ ಹಳ್ಳಿಗೆ ತೆರಳಿದರು. ಇಂದಿಗೆ 35 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಡಾಕ್ಟರ್ ಕೋಯಿಲೆ ಮತ್ತು ಡಾಕ್ಟರ್ ಸ್ಮಿತಾ ಬಡವರಿಗೆ ಸಹಾಯ ಮಾಡುತ್ತಿದ್ದಾರೆ. ಇದಕ್ಕಾಗಿಯೇ ಭಾರತ ಸರ್ಕಾರ 2019ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಡಾಕ್ಟರ್ ಕೋಯಿಲೆ ಮತ್ತು ಡಾಕ್ಟರ್ ಸ್ಮಿತಾ ಅವರಿಗೆ ಸಲಾಂ ಸಲ್ಲಿಸಬೇಕು ಸ್ನೇಹಿತರೆ.